ಹಾಯ್ ಫ್ರೆಂಡ್ಸ್, ಈ ಬಜ್ಜಿ ಮಿರ್ಚಿ ವಡ ಇವೆಲ್ಲ ಫ್ರೈಡ್ ಐಟಮ್ಸ್ ಮಕ್ಳಿಗಷ್ಟೇ ಅಲ್ಲ ದೊಡ್ಡವ್ರಿಗೂ ಭಾಳ ಇಷ್ಟ ಆಕೈತಿ. ಅದ್ರಾಗ ಹೊರಗೆ ಮಳೆ ಬರ್ತಿರ್ಬೇಕು ಅಂಥದ್ರಾಗ ಬಿಸಿ ಬಿಸಿ ಮಿರ್ಚಿ ತಿನ್ನೋದಂತೂ ಮಜಾನ ಬೇರೆ. ಫ್ರೆಂಡ್ಸ್, ನಾನು ಇವತ್ತು ದಪ್ಪ ಮೆಣಸಿನ್ಕಾಯಿನ ಸ್ಟಫಿಂಗ್ ಮಾಡಿ ಬಜ್ಜಿ ಮಾಡಿದ್ದೆ. ಭಾಳ ಟೇಸ್ಟಿಯಾಗಿತ್ತು, ಮಸ್ತಾಗಿತ್ತು. ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಒಂದು ಮಿಕ್ಸಿಂಗ್ ಬೌಲ್ನಾಗ ನಾನು ಬಟಾಟಿ ತೊಗೊಂಡೇನಿ. ಬಟಾಟಿ ಕುದಿಸಿ ಸಿಪ್ಪಿ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಟೇನಿ. ಈಗ ಇದಕ್ಕೆ ಸ್ವಲ್ಪ ಮಸಾಲಾಸ್ ಆ್ಯಡ್ ಮಾಡ್ಕೊಳ್ಳೋಣ. ಅರಿಶಿನ, ಗರಂ ಮಸಾಲೆ, ಒಣ ಖಾರ ಹಾಕ್ಕೊಂಡೇನಿ, ಜೀರಿಗೆ ಹಾಕ್ಕೊಂಡೇನಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿನ ಹಾಕ್ಕೊಂಡು ಈ ಸ್ಟಫಿಂಗ್ನ ನಾವು ರೆಡಿ ಮಾಡ್ಕೊಂಬಿಡೋಣ. ಒಂದು ಸತಿ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಫ್ರೆಂಡ್ಸ್ ನೋಡಿರಿ, ಈ ರೀತಿ ಎಲ್ಲ ಥರ ಮಿಕ್ಸ್ ಮಾಡ್ಕೊಂಡು ಈ ಸ್ಟಫಿಂಗ್ನ ರೆಡಿ ಮಾಡಿ ಸೈಡಿಗೆ ಇಟ್ಕೊಂಬಿಡೋಣ. ಈಗ ನಾನಿಲ್ಲಿ ದಪ್ಪ ಮೆಣಸಿನ್ಕಾಯಿ ತೊಗೊಂಡೇನಿ. ನೋಡಿರಿ, ಈ ದಪ್ಪ ಮೆಣಸಿನ್ಕಾಯಿನ ನಡು ಈ ರೀತಿ ಕಟ್ ಮಾಡಿಕೊಂಡು ಒಳಗೆ ಎಕ್ಸ್ಟ್ರಾ ಬೀಜ ಈ ಥರ ಇದ್ರೆ ಎಲ್ಲ ತಕ್ಕೊಂಡು ನಾವು ಈ ಮೆಣಸಿನ್ಕಾಯಿನ ಕ್ಲೀನ್ ಮಾಡ್ಕೊಂಬಿಡೋಣ. ಈಗ ಒಂದೊಂದು ಮೆಣಸಿನ್ಕಾಯಿಗೆ ನಾವೇನು ಸ್ಟಫಿಂಗ್ ಮಾಡ್ಯಾವಲ್ಲ ಬಟಾಟಿದ, ಆ ಸ್ಟಫಿಂಗ್ನ ಇದ್ರೊಳಗೆ ತುಂಬ್ಕೊಂಡು ಹೋಗೋಣ. ಫ್ರೆಂಡ್ಸ್, ಸ್ಟಫಿಂಗ್ನ ಸ್ವಲ್ಪ ಒತ್ತಿ ಒತ್ತಿ ಜಾಸ್ತಿನ ತುಂಬ್ಕೊಳ್ಳೋಣ, ಅಂದ್ರೆ ತಿನ್ನುವಾಗ ಮಜಾ ಬರ್ತೈತಿ. ನೋಡಿರಿ, ಇದೇ ರೀತಿ ನಾನು ಎಲ್ಲ ಮೆಣಸಿನ್ಕಾಯಿಗೂ ಈ ಸ್ಟಫಿಂಗ್ನ ತುಂಬ್ಕೊಂಬಿಟ್ಟೇನಿ. ಮತ್ತು ನಾನು ಅಲ್ಲೇ ಎಣ್ಣೆನೂ ಸಣ್ಣ ಉರಿ ಮೇಲೆ ಕಾಯಕ್ಕೆ ಇಟ್ಟಿದ್ದೆ. ಈಗ ಇದನ್ನೆಲ್ಲ ತುಂಬಿ ಇಟ್ಕೊಂಡ್ಮೇಲೆ ನಾವು ಇದಕ್ಕೆ ಕರಿಯಾಕೆ ಬೇಸನ್ ಕಡಲೆ ಹಿಟ್ಟಿಂದ ಒಂದು ಮಿಕ್ಸ್ಚರ್ ರೆಡಿ ಮಾಡ್ಕೊಂಬಿಡೋಣ. ಫ್ರೆಂಡ್ಸ್ ನೋಡಿರಿ, ಈ ರೀತಿ ನಾನು ಎಲ್ಲ ಮೆಣಸಿನ್ಕಾಯಿನೂ ಸ್ಟಫ್ ಮಾಡಿ ಇಟ್ಟೇನಿ. ಈಗ ಇಲ್ಲೇ ನಾನು ಕಡಲೆ ಹಿಟ್ಟು ತೊಗೊಂಡೇನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡೇನಿ, ಮತ್ತು ಸ್ವಲ್ಪ ಅಜ್ವಾಯಿನ್ ಹಾಕೇನಿ, ಮತ್ತು ಒಂದು ಚಿಟಕಿಯಷ್ಟು ಸೋಡಾ ಹಾಕೇನಿ. ಅಡುಗೆ ಸೋಡಾ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಚಲೋ ತಂಗ ನಾವು ಈ ಮಿಕ್ಸರ್ನ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಅಂದ್ರೆ ಗಂಟು ಉಳಿಲಾರ್ದಂಗೆ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ನೀರು ಹಾಕ್ಕೊಂತ ಗಂಟು ಉಳಿಲಾರ್ದಂಗೆ ಇದನ್ನು ಮಿಕ್ಸ್ಚರ್ನ ರೆಡಿ ಮಾಡ್ಕೊಂಡು ಇಟ್ಕೊಂಬಿಡೋಣ. ಫ್ರೆಂಡ್ಸ್ ನೋಡಿರಿ, ಈಗ ನಮ್ಮ ಸ್ಟಫಿಂಗು ರೆಡಿ ಆಯ್ತು. ಈ ರೀತಿ ನಾವು ಏನು ಮೆಣಸಿನ್ಕಾಯಿ ಎಲ್ಲ ತುಂಬಿಟ್ಟೇವಲ್ಲ ಆ ಮೆಣಸಿನ್ಕಾಯಿನ ಈ ಕಡಲೆ ಹಿಟ್ಟಿನ ಮಿಕ್ಸ್ಚರ್ ಒಳಗೆ ಎದ್ದು ಸಣ್ಣ ಉರಿ ಮೇಲೆ ಇಟ್ಟಿದ್ದು ಕಾಯಿಸಿದ ಎಣ್ಣೆ ಒಳಗೆ ಹಾಕ್ಕೊಂಡು ನಾವು ಇದನ್ನು ಎಲ್ಲ ಮೆಣಸಿನ್ಕಾಯಿನೂ ಕರ್ಕೊಂಬಿಡೋಣ. ನೋಡಿ, ಸಣ್ಣ ಉರಿ ಇಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇವನ್ನ ಮೆಣಸಿನ್ಕಾಯಿ ಕರ್ಕೊಂಬಿಟ್ರೆ ನಮ್ದು ಸ್ಟಫಿಂಗ್ ಆಗಿದ್ದು ಮಿರ್ಚಿ ರೆಡಿ ಆಗೈತಿ. ಈ ರೀತಿ ಕಟ್ ಮಾಡಿಕೊಂಡು ಸಾಸ್ ಜೊತೆ ಸರ್ವ್ ಮಾಡಿದ್ರೆ ಆಯಿತು. ಫ್ರೆಂಡ್ಸ್, ಸಖತ್ ಟೇಸ್ಟಿಯಾಗಿತ್ತು. ಟ್ರೈ ಮಾಡಿ ನೋಡಿರಿ, ನೀವು ಹೆಂಗಿತ್ತು ರೆಸಿಪಿ ಅಂತ ತಿಳಿಸ್ರಿ.